ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಎಕ್ಸ್‌ಪ್ರೆಸ್ 18 ನಲ್ಲಿ 2021ರಲ್ಲಿ ನಡೆಯಲಿರುವ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗೆ ಸೌರವ್ ಗಂಗೂಲಿಯನ್ನ ಬಿಜೆಪಿಯ ಸಿಎಂ ಅಭ್ಯರ್ಥಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಗಂಗೂಲಿ ಬಿಸಿಸಿಐ ಅಧ್ಯಕ್ಷರಾಗ್ತಿದ್ದಂತೆ ಭಾರಿ ಗುಸುಗುಸು ಶುರುವಾಗಿದೆ. ಬಂಗಾಳ ರಾಜಕಾರಣಕ್ಕೆ ಗಂಗೂಲಿಯನ್ನ ತರೋದಕ್ಕೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಸಫಲರಾಗಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ಕಣ್ವ ಮಠಕ್ಕೆ ನೂತನ ಪೀಠಾಧಿಪತಿಯಾಗಿ ರವೀಂದ್ರಾಚಾರ್ಯ ಜೋಶಿ ಆಯ್ಕೆಯಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸಿಹೊಳೆ ಗ್ರಾಮದ ಕಣ್ವ ಮಠದ ಭಕ್ತರು ಹಾಗೂ ಸುರಪುರ ಸಂಸ್ಥಾನ ಅರಸರಿಂದ ಅಂತಿಮ ಆಯ್ಕೆ ನಡೆಯಿತು. ಕಣ್ವ ಮಠದ ಪೀಠಾಧಿಪತಿ ವಿದ್ಯಾವಾರಿ ತೀರ್ಥ ಅವರ ಮೇಲೆ ಯುವತಿ ಜೊತೆ ಅಶ್ಲೀಲವಾಗಿ ಮಾತನಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಪೀಠ ತ್ಯಾಗ ಮಾಡಿದ್ರು. ಇಂದಿನಿಂದ 2 ದಿನಗಳ ಕಾಲ ಇವತ್ತಿನಿಂದ 2 ದಿನಗಳ ಕಾಲ ಮಠದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಪಟ್ಟಾಭಿಷೇಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಾಳೆ ಕಣ್ವ ಮಠದಲ್ಲಿ ನೂತನ ಪೀಠಾಧಿಪತಿಗಳ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟದಲ್ಲಿ ಬಯೋಲಾಜಿಕಲ್ ಪಾರ್ಕ್ ಸುತ್ತಮುತ್ತಲಿನ ಪ್ರದೇಶ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಪುಂಡಪೋಕಗಳ ಆವಾಸ ಸ್ಥಾನ ಆಗಿದ್ದು ಮದ್ಯದ ಬಾಟ್ಲಿಗಳು, ಬಳಸಿ ಬಿಸಾಡಿರುವ ಕಾಂಡೋಮ್ಗಳು, ಅಸಹ್ಯಕರ ದೃಶ್ಯಗಳು ಕಂಡುಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಜಮೀನೊಂದರಲ್ಲಿ 9 ಅಡಿ ಉದ್ದದ ಹೆಬ್ಬಾವು ಪ್ರತ್ಯಕ್ಷ ಆಗಿದೆ. ರೈತ ಅಯ್ಯಪ್ಪನ ಜಮೀನಿನಲ್ಲಿ ಹತ್ತಿ ಬೆಳೆಯಲ್ಲಿ ಮೇವು ಕಟಾವು ಮಾಡೋದಕ್ಕೆ ಹೋದಾಗ ಹೆಬ್ಬಾವು ಕಾಣಿಸಿಕೊಂಡಿದೆ. ಯಾದಗಿರಿ ತಾಲೂಕಿನ ಅರಕೇರ ಗ್ರಾಮದ ರೈತ ಅಯ್ಯಪ್ಪನ ಜಮೀನಿನಲ್ಲಿ 3 ವರ್ಷದ ಹೆಬ್ಬಾವು ಪ್ರತ್ಯಕ್ಷ ಆಗಿದ್ದು ರೈತರು ಆತಂಕಗೊಂಡಿದ್ರು. ಉರಗ ತಜ್ಞ ಚಾಂದ್ ಪಾಷಾ ಅವರು ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮೂಕ ಪ್ರಾಣಿಯನ್ನ ರಕ್ಷಿಸೋದಕ್ಕೆ ಹೋಗಿ 3 ಸಾವನ್ನ ಗೆದ್ದು ಬಂದಿದ್ದಾರೆ. ಸಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಗಂಟಲು ಬೇನೆಯಿಂದ ನರಳುತ್ತಾ ಇದ್ದ ಹಸುಗಳಿಗೆ ಲಸಿಕೆ ಹಾಕೋದಕ್ಕೆ ತೆರಳಿದ್ದ ಗುತ್ತಿಗೆ ಪಶುವೈದ್ಯ ಮಲ್ಲಿಕಾರ್ಜುನ್ ತುಂಗಭದ್ರಾ ನದಿ ದಾಟುವಾಗ ತೆಪ್ಪದಲ್ಲಿ ತೆರಳಿದ್ದಾನೆ. ಈ ವೇಳೆ ಮಲ್ಲಿಕಾರ್ಜುನ್ ವಾಪಸ್ ಬರುವಾಗ ದಡಕ್ಕೆ ತಾಕಿ ತೆಪ್ಪ ಮಗುಚಿ ಬಿದ್ದಿದೆ. ತೇಲಿ ಹೋಗ್ತಾ ಇದ್ದ 3ರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಜರುಗಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನದಿಯಲ್ಲಿ ತೇಲಿ ಹೋಗ್ತಾ ಇದ್ದಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಈ